ಎಲ್ರಿಗೂ ನಮಸ್ಕಾರ. ಸಂಜೆ ಹೊತ್ತು ಮಕ್ಕಳಿಗೆ, ಮನೆಯವ್ರಿಗೆ ಅಥವಾ ಯಾರಾದ್ರೂ ಮನೆಗೆ ಬಂದಿರೋರಿಗೆ ತುಂಬಾನೇ ಈಸಿಯಾಗಿ ಸ್ನ್ಯಾಕ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಮಾಡ್ಬೋದು. ಈ ತರ ಸ್ನ್ಯಾಕ್ಸ್‌ನ ತುಂಬಾನೇ ಈಸಿಯಾಗಿ ಮಾಡ್ಬೋದು. ಹಾಗೇನೆ ಸ್ನ್ಯಾಕ್ಸ್ ಸ್ವಲ್ಪ ಹೆಲ್ದಿ ಆಗಿರ್ಬೇಕು ಅಂದ್ರೆ ಈ ತರ ಸ್ನ್ಯಾಕ್ಸ್‌ನ ಒಂದ್ಸಲಿ ಟ್ರೈ ಮಾಡಿ. ತುಂಬಾನೇ ರುಚಿಯಾಗಿರುತ್ತೆ. ಮನೆಯವ್ರಿಗೆ ಅಥವಾ ಮಕ್ಕಳಿಗೆ ಅಥವಾ ಬಂದಿರೋ ನೆಂಟರಿಗೆ ಯಾರಿಗಾರು ಈ ರೀತಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದು ನೋಡೋದಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೋ ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಮಾಡೋದಕ್ಕೂ ಕೂಡ ತುಂಬಾನೇ ಸುಲಭ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಸೊ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾವು ಹಂಕರ್ಡ್ನ ರೆಡಿ ಮಾಡ್ಕೋಬೇಕು. ಅಂದ್ರೆ ಕರ್ಡ್ ಅಥವಾ ಮೊಸರನ್ನ ಈ ತರ ಒಂದು ಕಾಟನ್ ಬಟ್ಟೆಲಿ ಹಾಕಿ ಇಡಬೇಕು. ಇದರಲ್ಲಿ ಇರುವಂತಹ ನೀರೆಲ್ಲ ಕೆಳಗಡೆ ಸೋರೋಗ್ಬಿಡುತ್ತೆ. ನೋಡಿ ಎಷ್ಟು ನೀರಿದೆ ಮೊಸರಲ್ಲಿ. ಸೊ ಇವಾಗ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಮೊಸರು ಎಷ್ಟು ತಿಕ್ಕಾಗಿ ಗಟ್ಟಿಯಾಗಿದೆ ಅಂತ. ಇವಾಗ ಇದನ್ನ ಒಂದು ಸ್ಪೂನಿನ ಸಹಾಯದಿಂದ ನೀಟಾಗಿ ಬೀಟ್ ಮಾಡ್ಕೊಳ್ಳೋಣ. ಅದು ಒಳ್ಳೆ ಕ್ರೀಮಿ ಕನ್ಸಿಸ್ಟೆನ್ಸಿ ಆಗ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಈ ತರ ಬೀಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಆಗ್ಬೇಕು. ಒಂದ್ 2 ನಿಮಿಷ ಈ ತರ ಬೀಟ್ ಮಾಡ್ಕೊಂಡ್ರೆ ಸಾಕು. ಇವಾಗ ಒಂದು ತಟ್ಟೆನ ಇಟ್ಕೊಂಡು ಅದನ್ನೆಲ್ಲ ಮೊಸರು ನಾವು ಎಷ್ಟು ಮಾಡ್ಕೊಂಡಿದ್ವೋ ಅಷ್ಟು ಕೂಡ ಇದಕ್ಕೆ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮೊಸರು ಎಷ್ಟು ಚೆನ್ನಾಗಿದೆ. ನಾವಿಲ್ಲಿ ತೋರಿಸ್ತಾ ಇರೋ ರೀತಿಲೇ ನೀಟಾಗಿ ಮೊಸರನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಿ. ಸೊ ನೋಡಿ, ಮೊಸರನ್ನ ನೀಟಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಕು, ನೋಡ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆದ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ನಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಎಷ್ಟು ಬೇಕು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಟ್ಯಾಮ್ರಿಂಗ್ ಅಂಡ್ ಡೇಟ್ ಚಟ್ನಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಮನೇಲೂ ಕೂಡ ಮಾಡ್ಕೋಬಹುದು ಅಥವಾ ಅಂಗಡಿಯಲ್ಲಿ ತಂದಿರೋದು ಕೂಡ ಯೂಸ್ ಮಾಡ್ಕೊಳ್ಬಹುದು. ಇದು ಮೇನ್ ಅಟ್ರಾಕ್ಟಿವ್, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಅಪ್ಲೈ ಮಾಡಲೇಬೇಕು. ಸೊ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇದು ನಿಮ್ಮ ರುಚಿಗೆ ಅನುಗುಣವಾಗಿ ನಿಮಗೆ ಹುಳಿ ಇಷ್ಟ ಪಡ್ತೀರಾ ಅಂತ ಹೇಳಿದ್ರೆ ಜಾಸ್ತಿ ಹಾಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ಬೇಕಾದ್ರೂ ಹಾಕೋಬಹುದು. ಇವಾಗ ಇದಕ್ಕೆ ರೆಡ್ ಚಿಲ್ಲಿನ ನಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ, ರೆಡ್ ಚಿಲ್ಲಿ ಸಾಸ್. ಇದು ಕೂಡ ಅಷ್ಟೇ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಿ. ಈ ತರ ನೀಟಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಬೇಕು. ಒಂದು ಸ್ಪೂನಿನ ಸಹಾಯದಿಂದ ಈ ತರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು, ಇದು ಕಾಬೂಲ್ ಕಡಲೆಕಾಳು ರಾತ್ರಿ ಪೂರ್ತಿ ನೆನೆಸಿ ಅದಾದ್ಮೇಲೆ ಕುಕ್ಕರ್ಗೆ ಹಾಕಿ ಒಂದು 4ರಿಂದ 5 ವಿಷಲ್ ಬರ್ಸ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕೊಂಡು. ಅದು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಬಹುದು. ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕೋಬೇಕು ಅಂತೇನಿಲ್ಲ. ಸೊ ಇದನ್ನ ಹಾಕೊಂಡ್ಮೇಲೆ ಸ್ವಲ್ಪ ಬಾಯ್ಲ್ ಮಾಡಿರುವಂತಹ ಪೊಟೊಟೊ ಚೆನ್ನಾಗಿ ಕಟ್ ಮಾಡಿದ್ದೀನಿ ಸಣ್ಣದಾಗಿ. ಸೊ ಅದನ್ನ ಹಾಕೊಳ್ತಾ ಇದ್ದೀನಿ. ಇದು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಬಹುದು. ಹೆವಿ ಲೋಡ್ ಬೇಕು ಅಂದ್ರೆ ಹೆವಿ ಲೋಡ್ ಕೂಡ ಹಾಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ಸಾಕು ಅಂತ ಹೇಳೋರು ಸ್ವಲ್ಪ ಹಾಕೊಳ್ಬಹುದು. ಇವಾಗ ಇದಕ್ಕೆ ಪಾಪಡಿ ಹಾಕೊಳ್ತಾ ಇದ್ದೀನಿ. ನೋಡಿ, ಇದು ಅಂಗಡಿಲಿ ಸಿಗುತ್ತೆ ಪಾಪಡಿ ಚಾಟ್ ಅಂತ. ಸೊ ಪಾಪಡಿನ ನಾನು ಇದನ್ನ ಇಲ್ಲಿ ಫುಲ್ ತಟ್ಟೆ ಸುತ್ತ ಈ ತರ ಇಡ್ತಾ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆ ತಿನ್ನೋದಕ್ಕಂತೂ ಅಲ್ಟಿಮೇಟ್ ಆಗಿರುತ್ತೆ. ಪಾಪಡಿಲಿ ತುಂಬಾ ತರ ನಾವು ಚಾಟ್ಗಳನ್ನ ಮಾಡ್ಬೋದು, ಅದ್ರಲ್ಲಿ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ನೀಟಾಗಿ ರೌಂಡ್ ಆಗಿ ಸುತ್ತ ತಟ್ಟೆ ಸುತ್ತ ನಾವು ಡೆಕೋರೇಟ್ ಮಾಡ್ಕೊಳ್ಬೋದು. ಇದಾದ್ಮೇಲೆ ಸ್ವಲ್ಪ ಪಾಪಡಿನ ತಗೊಂಡು ನೀಟಾಗಿ ಕ್ರಶ್ ಮಾಡ್ಕೊಳ್ಳಿ. ಅದನ್ನ ನಾವಿಲ್ಲಿ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ದಾಳಿಂಬೆನ ನಾನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ದಾಳಿಂಬೆನ ಎಷ್ಟು ಬೇಕು ನೀವು ಹಾಕೋಬಹುದು. ಹಾಗೇನೆ ಸ್ವಲ್ಪ ಮೇಲ್ಗಡೆ ಸೇವ್ನ ಕೂಡ ಹಾಕೊಂಡು ನೀಟಾಗಿ ಡೆಕೋರೇಟ್ ಮಾಡ್ಕೋಬಹುದು. ನೀವು ಬೇಕಾದ್ರೆ ಇದಕ್ಕೆ ಈರುಳ್ಳಿ, ಸ್ವಲ್ಪ ಕ್ಯಾರೆಟ್ ಕೂಡ ಆಡ್ ಮಾಡ್ಕೊಳ್ಬಹುದು. ಅದು ನಿಮ್ಮ ರುಚಿಗೆ ಅನುಗುಣವಾಗಿ ಆಡ್ ಮಾಡ್ಕೊಳ್ಬಹುದು. ಈರುಳ್ಳಿ ಮತ್ತೆ ಕ್ಯಾರೆಟ್ ಆಡ್ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿರುತ್ತೆ, ಅಥವಾ ಇಷ್ಟೇ ಇದ್ರೂ ಸಾಕಾಗುತ್ತೆ. ನೋಡಿ, ಸೇವ್ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಚಾಟ್ ಮಸಾಲ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆದ್ರೆ ಸಾಕು. ಹಾಗೇನೆ ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಮತ್ತೆ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಕೂಡ ಸ್ವಲ್ಪ ಖಾರ ಇರಲಿ ಅಂತ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸ್ಪ್ರೆಡ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಕರವಾದಂತಹ ಪಾಪಡಿ ಚಾಟ್ ಸವಿಯೋದಕ್ಕೆ ಸಿದ್ಧ ಆಗುತ್ತೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿರುತ್ತೆ. ಮಾಡೋದಕ್ಕೂ ಕೂಡ ತುಂಬಾನೇ ಈಸಿ, ಹಾಗೇನೆ ಸವಿಯೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಬನ್ನಿ ಇದನ್ನ ಟೇಸ್ಟ್ ಮಾಡಿ ನೋಡೋಣ. ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿದೆ. ಹೆಲ್ದಿ ಅಂಡ್ ಟೇಸ್ಟಿ ಆಗಿರುವಂತಹ ಪಾಪಡಿ ಚಾಟು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.